ಸಾರ್ವಜನಿಕರ ಜಾಗದಲ್ಲಿ ಅಕ್ರಮ ಅಂಗಡಿ ಮಳಿಗೆ ನಿರ್ಮಾಣವಾಗಿದ್ದು ಟ್ಯಾಕ್ಸಿ ಚಾಲಕರ ಸಂಘದವರಿಂದ ಆಕ್ರೋಶ ವ್ಯಕ್ತವಾಗಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಸ್ ನಿಲ್ದಾಣದ ಪಾದಚಾರಿ ಸ್ಥಳದಲ್ಲಿ ನಂದಿನಿ ಹಾಲಿನ ಡೈರಿ ನಿರ್ಮಾಣವಾಗಿದ್ದು ಪಾದಚಾರಿಗಳು ಓಡಾಡಲು ಕಷ್ಟವಾಗುತ್ತದೆ, ಅಲ್ಲದೆ ಆಟೋ ಚಾಲಕರಿಗೂ ಕಷ್ಟವಾಗಿದೆ. ಬ್ಯಾರಿಡ್ ಗೇಟ್ಗಳನ್ನು ಕಟ್ ಮಾಡಿ ಪಾದಚಾರಿ ಸ್ಥಳದಲ್ಲಿ ನಂದಿನಿ ಡೈರಿ ನಿರ್ಮಾಣ ಮಾಡಿದ್ದು ಇಲ್ಲಿ ಡೈರಿ ಮಾಡಲು ಪರ್ಮಿಷನ್ ಕೊಟ್ಟವರು ಯಾರು, ಅನುಮತಿ ಪತ್ರ ಕೂಡ ಕೊಡುತ್ತಿಲ್ಲ. ತಕ್ಷಣ ಈ ಅಂಗಡಿ ಮಳಿಗೆಗಳನ್ನ ತೆರವು ಮಾಡಬೇಕು ಎಂದು ಆಟೋ ಚಾಲಕರು ಒತ್ತಾಯಿಸಿದ್ದಾರೆ. ಕಟ್ ಮಾಡಿ ಎಲ್ಲ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ, ಆಮೇಲೆ ಫುಟ್ಪಾತ್ ಮೇಲೆ ಇಟ್ಟಿದ್ದಾರೆ ಸರ್. ಅದೇ ಬಡಪಾಯಿಗಳು ಯಾರಾದ್ರೂ ಕಟ್ ಮಾಡಿದ್ರೆ ಅವ್ರಿಗೆ ಆಕ್ಷನ್ ತಗೊಂತಾರೆ, ಇವ್ರ ಮೇಲೆ ಏನು ಆಕ್ಷನ್ ಇಲ್ಲ. ಸಾರ್ವಜನಿಕ ಜನರಲ್ಲ, ನಮ್ಮ ಗಾಡಿಗಳು ಸ್ಟ್ಯಾಂಡಲ್ಲಿ ಇರೋರು, ನಾವು ಡ್ರೈವರ್ಗಳಿದ್ದಾರೆ ಎಲ್ಲ ನೋಡಿ. ಇದು ಕಾರ್ ಸ್ಟ್ಯಾಂಡ್ ಭಾಳ ವರ್ಷದಿಂದ ಇಲ್ಲೇ ನಿಲ್ಲಿಸ್ಕೊಂಡು ಇಲ್ಲೇ ಬಾಡಿಗೆ ಹೋಗ್ತಿರೋದು ನಾವು. ಯಾಕೆ ಅಂದರೆ KSRTC ಬಸ್ ಸ್ಟ್ಯಾಂಡ್ ಮುಂದೆನೇ ಎಲ್ಲ ಕಡೆ ಕಾರ್ ಸ್ಟ್ಯಾಂಡ್ ಇರೋದು. ಅದರಿಂದ ಹೊಡಿತಿದ್ವಿ, ಇಲ್ಲಿ ಹುಟ್ಟಿರೋರ್ಗೂ ಗೊತ್ತು, ನಾವು ಈಗ ಬಂದಿರ್ಬೋದು. ಅದರಿಂದ ಇಲ್ಲೇ ಬಾಡಿಗೆ ಹೊಡಿತಿದ್ದೀವಿ. ಇದೀಗ ಎಲ್ಲರೂ ಡ್ರೈವರ್ಗಳಿದ್ದಾರೆ, ಅವತ್ತಿಂದ ಜೀವನ ಮಾಡೋರಿದ್ದಾರೆ. ಇದು ಕೇಳ್ದಂಗೆ ಮಾಡಿರೋದು. ರಾತ್ರಿ ಅಂದರೆ ಇದರಲ್ಲಿ ಪಾತ್ರಗಳು ಯಾರು ಇದಾವ ಗೊತ್ತಿಲ್ಲ ನಮಗೆ. ನಾವು MLA ಅವ್ರಿಗೆ ಫೋನ್ ಮಾಡಿದ್ದೀವಿ, MLA ಅವ್ರ ವಿಚಾರ ತಿಳಿಸಿ ಕೇಳಿದ್ದೀವಿ. ಇದೊಂದು ಕೌನ್ಸಿಲರ್ಗಳು ಸಪೋರ್ಟ್ ಇದ್ದಾವೆ, ಯಾರ್ಯಾರು ಅಂತಲೂ ಗೊತ್ತು. ಹೆಸರು ಹೇಳಕ್ಕೆ ನಾವು ಇಷ್ಟ ಆಗಲ್ಲ, ಯಾಕಂದ್ರೆ ನಾವು ಒಬ್ಬರ ಮೇಲೆ ಹಾಕ್ತಾರೆ. ಒಂದು ಇದು ಜಾಗ ಖಾಲಿ ಮಾಡಿಕೊಡ್ಬೇಕು. ಟೈಮ್ನಲ್ಲಿ ಹೊಡಿತಾರೆ. ಇವಾಗ 100 ಜನದ ಅಸೋಸಿಯೇಷನ್ ಇದು. ಅದ್ರ ಜೊತೆಗೆ ಈ ಸ್ಟ್ಯಾಂಡಲ್ಲಿ ಭಾಳ ತೊಂದರೆ ಆಗುತ್ತೆ, ಓಡಾಡೋರ್ಗೂ ತೊಂದರೆ ಇದೆ. ಫುಟ್ಪಾತು ಇದೆ, ಇಲ್ಲಿ ಫುಟ್ಪಾತು ಓಡಾಡೋಕ್ಕೂ ತೊಂದರೆ ಆಗುತ್ತೆ, ಎಲ್ಲರಿಗೂ ತೊಂದರೆ ಆಗುತ್ತೆ. ರಾತ್ರಿ ಅಕ್ರಮವಾಗಿ ತಂದಿಟ್ಟಿರೋದು ಇದು. ಯಾವುದೇ ಥರದ್ದು ಪರ್ಮಿಷನ್ ತಗೊಂಡಿಲ್ಲ ಅವರು. ಜಾಗ ಐತೆ ಓಡಾಡೋಕ್ಕೆ. ಅಕ್ರಮವಾಗಿ ರಾತ್ರಿ 12 ಗಂಟೆಲಿ ಬಂದು ತಂದಿಟ್ಟಿದ್ದಾರೆ, ಶನಿವಾರ ಭಾನುವಾರ ಬೆಳಗ್ಗೆ ಅಂತ. ಅಲ್ಲಿ ಜಾಗ ಐತೆ ಓಡಾಡ. ಅದರಿಂದ ಎಲ್ಲರೂ ನ್ಯಾಯ ಕೊಡಿಸ್ಕೊಡ್ಬೇಕು. KSRTC ಸ್ಟ್ಯಾಂಡ್ ಅಂತ ಹೇಳ್ತೀರಾ? ತಂದವರು ಈಗ ಈ ಡೈರಿ ಅವನು ಇದ್ದ ಮೇಲೆ ಪರ್ಮಿಷನ್ ಕೊಡ್ಬೇಕಲ್ಲ. ಹೌದು, ಡೈರಿ ಬಂದಿದೆ, ಇದು ದೊಡ್ಡದಲ್ಲ, ನಂದಿನಿದೆ ಡೈರಿ ಬಂದಿದೆ. ಅಲ್ಲ, ನಂದಿನಿ ಅವ್ರು ಹಂಗೆ ಇಡಕ್ಕೆ ಪರ್ಮಿಷನ್ ಕೊಡಲ್ಲ ಅವರು. ನಂದಿನಿ ಅವರು ಇಲ್ಲಿ ನಮ್ಮ ಸ್ಟ್ಯಾಂಡ್ ಅಲ್ಲಿ ಇಡ್ಬೇಕಾ? ಜಾಗ ಇಲ್ವಾ? ನಂದಿನಿ ಅವರು ಸರ್ಕಾರಿ ಜಾಗದಲ್ಲಿ ಇಡ್ತಾರೆ, ಈ ತರ ಇಡಲ್ಲ. ಜನ ವಾಕ್ ಮಾಡ್ಕೊಂಡು ಕುರ್ಬಳಿಗೆ ಹೋಗಿ ಹಾಲು ತರ್ತೀವಿ ನಾವು. ಯಾಕೆ ತರ್ತೀವಿ? ಹಾಲು ಬೇಕಾಗುತ್ತೆ. ಹಾಲು ಎಲ್ಲಿ ಬೇಕಾದ್ರೂ ಮಾರ್ಬೋದು ನಾವು. ಗಾಡಿ ಎಲ್ಲಿ ಬೇಕಾದ್ರೂ ನಿಲ್ಸ್ಕೊಂಡು ಬಾಡಿಗೆ ಹೊಡಿಯೋಕ್ಕಾಗತ್ತ ಸರ್? ಆಮೇಲೆ ಸಾರ್ವಜನಿಕರು ತೊಂದರೆ ಆಗ್ತದೆ. ಫುಟ್ಪಾತ್ ಮೇಲೆ ಅಂಗಡಿ ಇಕ್ಕಿದ್ದಾರೆ ಸರ್. ಫುಟ್ಪಾತ್ ಮೇಲೆ ಅಂಗಡಿ ಇಕ್ಕಿರೋದ್ರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ. ಆಮೇಲೆ ನಾವು ಕಾರ್ ಸ್ಟ್ಯಾಂಡಲ್ಲಿ ಸುಮಾರು ವರ್ಷದಿಂದ ಇಲ್ಲೇ ಇದ್ದೀವಿ, ಇದನ್ನೇ ನೆಚ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ಗೆ ಇದರಿಂದ ತುಂಬ ತೊಂದರೆ ಆಗಿದೆ. ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ತೆರವುಗೊಳಿಸಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಅಲ್ಲ, ಈಗ ಯಾರ್ದು ಅಂಗಡಿ ಮಾಲೀಕ ಅಂತ ಗೊತ್ತಿದೆ ನಮಗೆ? ಗಣೇಶ್ ಅಂತ ಸರ್. ಗಣೇಶ್ ಅಂತ ಇಲ್ಲಿ ಇಟ್ಟಿದ್ದಾರೆ. ಒಟ್ಟಿನಲ್ಲಿ ಪ್ರಸಾದ್ ತಗೊಂಡು ಎಲ್ಲರೂ ಜೊತೆಲಿ ಕರ್ಕೊಂಡ್ಬಂದು ಇಕ್ಸವ್ರೆ. ಇದು MLA ಅವ್ರಿಗೆ ಗೊತ್ತಿಲ್ಲ ಅಂತ ವಿಚಾರ. ನೈಟ್ ಇಕ್ಕವ್ರು ಬೇಕು ಅಂತ ಶನಿವಾರ ನೈಟ್ ಇಕ್ಕವ್ರು. ಯಾಕೆ ಅಂದರೆ ಭಾನುವಾರ ಬೆಳಗ್ಗೆ ಯಾರೂ ಇರಲ್ಲ ಅಂತ. ನಾವು ಈಗ ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ಫೋನ್ ಮಾಡಿದ್ದೀವಿ. KSRTC ಅವ್ರ ಹತ್ರ ಮಾತಾಡಬೇಕು. ಅಲ್ಲ, ಈಗ ತಹಶೀಲ್ದಾರ್ ಮನವಿ ಏನೋ ಮಾಡಿದ್ದೀರಾ? ತಹಶೀಲ್ದಾರ್ಗೆ ಏನಾದ್ರು ಇಲ್ಲ ಸರ್, ಫೋನ್ ಮಾಡಿದ್ದೀರಿ? ಏನು ಮಾಡೋಣ, ಬೇಕು ಅಂತಾನೆ ಶಾಸಕರಿಗೆ ತಿಳಿಸಿದ್ದೀರಾ? ಶಾಸಕರಿಗೆ ಫೋನ್ ಮಾಡಿದ್ದೀವಿ. ಶಾಸಕರು ಚಿಂಚುನ್ಗೆ ಇರಲಿದ್ದಾರಂತೆ. ಬರ್ತೀನಿ ಸಂಜೆ ಬಂದು ಸಿಗೋಣ, ಮಾತಾಡೋಣ ಅಂತ.